Yes, good morning, students. In this video, we are discussing about the expression for the final velocities of the two bodies. Expression for the final velocities of the two bodies in case of elastic collision. Elastic collision adaga, what are the expression for the final velocities of the two bodies? ಅಂತ ನೋಡ್ತಾ ಇದ್ದೀವಿ. ಓಕೆ, ಅಲ್ಲಿಗೆ ನಾವು ಇಲಾಸ್ಟಿಕ್ ಕೊಲಿಷನ್ ಬರಬೇಕು ಅಂದರೆ ಫಸ್ಟ್ ನಾವೇನು ಮಾಡಬೇಕು, ಟೂ ಬಾಡೀಸ್ ಕನ್ಸಿಡರ್ ಮಾಡ್ಕೊಬೇಕು. ಅರ್ಥ ಆಗ್ತಿದೆಯಾ ಮಕ್ಕಳೇ? ಎಸ್, ಕನ್ಸಿಡರೇಷನ್ಸ್ ಇಸ್ ಆಲ್ಸೋ ವೆರಿ ವೆರಿ ಇಂಪಾರ್ಟೆಂಟ್. ಮಕ್ಕಳ ಕನ್ಸಿಡರೇಷನ್ ಇಲ್ಲಿ ಬರೆಯೋದಿಲ್ಲ ಬೋರ್ಡ್ ಮೇಲೆ, ಆದರೆ ನಿಮಗೆ ನೋಟ್ಸ್ ಕೊಡ್ತೀವಲ್ಲ ಅದರಲ್ಲೆಲ್ಲ ಇರುತ್ತೆ, ಆದರೆ ನೀವು ಬರೀಬೇಕು ಮಕ್ಕಳೇ. ಓಕೆ, ಎಸ್, ಲೆಟ್ ಅಸ್ ಕನ್ಸಿಡರ್ ಟೂ ಬಾಡೀಸ್ of masses m1 and m2. Okay, whose initial velocities, makla initial velocities na u1 anta anತೀನಿ. whose initial velocities of the first body is u1 and initial velocity of the second body is u2. ನೋಡಿ ಏನು ಮಾಡಿದೀವಿ ಅಂತಂದ್ರೆ ಎರಡು ಬಾಡೀಸ್ ಕನ್ಸಿಡರ್ ಮಾಡ್ಕೊಂಡಿದೀವಿ. ಓಕೆ, ಆಫ್ masses m1 and m2, whose initial velocities are u1 and u2. they are moving in the same direction. if ನಾನು ನಿಮಗೆ ಕೊಡ್ತಾ ಇದ್ದೀನಿ ಮಕ್ಕಳೇ, ಗೊತ್ತಿರಬೇಕು ಕಾನ್ಸೆಪ್ಟ್. if u1 is greater than u2, u1 is greater than u2, ಅವಾಗ ಏನಾಗುತ್ತೆ, ಸ್ಮಾಲ್ ಇಂಟರ್ವಲ್ ಆಫ್ ಟೈಮ್, ಸಮ್ ಟೈಮ್ ಆಫ್ ಗ್ಯಾಪ್ ನಲ್ಲಿ ನಿಮ್ಗೆ ಏನಾಗುತ್ತೆ, ದ ಫಸ್ಟ್ ಬಾಡಿ ಇಸ್ ಕೊಲೈಡ್ ವಿತ್ ದ ಸೆಕೆಂಡ್ ಬಾಡಿ. ಹೌದಾ ಮಕ್ಕಳೇ? ಏನಾಗುತ್ತೆ, ಇದು ಫಾಸ್ಟ್ ಆಗಿ ಹೋಗ್ತಿರುತ್ತಲ್ವಾ, u1 is greater than u2, ಇದು ಫಾಸ್ಟ್ ಆಗಿ ಹೋಗ್ತಿರೋ ಅದು ಕೊಲೈಡ್ ಆಗುತ್ತೆ. ಕೊಲೈಡ್ ಆದಾಗ ಅದು ಇಲಾಸ್ಟಿಕ್ ಕೊಲಿಷನ್ ಅಂತ ಹೇಳ್ತೀವಿ ನಾವು. ಇಲಾಸ್ಟಿಕ್ ಕೊಲಿಷನ್ ಅಲ್ಲಿ ನಿಮಗೆ ವಾಟ್ ಇಸ್ ದ ಎಕ್ಸ್ಪ್ರೆಷನ್ ಫಾರ್ ದ ಫೈನಲ್ ವೆಲಾಸಿಟೀಸ್ ಆಫ್ ದ ಟೂ ಬಾಡೀಸ್. ಓಕೆ, ಆಫ್ಟರ್ ಕೊಲಿಷನ್ ನಿಮ್ಗೆ ಏನಾಗಿರ್ಬೋದು, ಓಕೆ, ಎಸ್, ಇಸ್ ದ ಮಾಸ್ ಆಫ್ ದ ಬಾಡಿ ಡಸಂಟ್ ಚೇಂಜಸ್ m1. ಓಕೆ, ದ ಮಾಸ್ ಆಫ್ ದ ಸೆಕೆಂಡ್ ಬಾಡಿ m2. ಓಕೆ, ಬಟ್ the velocity of the first body after collision is taken as final velocity, that is v1. ನೋಡಿ ಮಕ್ಕಳೇ, v ಅಂತ ತೊಗೊಂಡಿದ್ದೀವಿ ಫೈನಲ್ ವೆಲಾಸಿಟಿಗೆ. the velocity of the second body after collision is taken as v2. okay, now we are finding the expression for the v1 and v2. okay, ಅರ್ಥ ಆಗ್ತಿದೆಯಾ ಮಕ್ಕಳೇ? let us consider two bodies. okay, whose masses are m1 and m2 and initial velocities are u1 and u2 as shown in the figure. ಓಕೆ, ಅಷ್ಟು ಅರ್ಥ ಆಗಿದೆಯಾ ಮಕ್ಕಳೇ? ನಾವಿವಾಗ ಏನು ಮಾಡ್ತೀವಿ ಅಂತಂದರೆ, ನಿಮ್ಗೆ ಇನ್ ಕೇಸ್ ಆಫ್ ಇಲಾಸ್ಟಿಕ್ ಕೊಲಿಷನ್ ಅಂತ ನಾವೇ ಹೇಳ್ಬಿಟ್ಟಿದ್ದೀವಿ. ಇನ್ ಕೇಸ್ ಆಫ್ ಇಲಾಸ್ಟಿಕ್ ಕೊಲಿಷನ್ ಏನಾಗಿರುತ್ತೆ, ಬೋತ್ ಮೊಮೆಂಟಮ್ ಆ್ಯಂಡ್ ಕೈನೆಟಿಕ್ ಎನರ್ಜಿ ಆರ್ ಕನ್ಸರ್ವ್ಡ್. ಹೌದಾ ಮಕ್ಕಳೇ? ಎಸ್, ಫಸ್ಟ್ ಆ ಪಾಯಿಂಟಿಗೆ ಬರ್ತೀನಿ. According to the law of conservation of momentum, according to the law of conservation of momentum, okay, total momentum of the system before collision, total momentum of the system before collision, m1 u1, momentum of the first body plus momentum of the second body m2 u2. This is the total momentum before collision is equal to the total momentum after collision. ಅಲ್ಲಿಗೆ m1 v1 plus m2 v2. ಮಕ್ಕಳೇ, ಈಕ್ವೇಶನ್ 1 ಅಂತ ತಗೊಂಡಿದ್ರೆ ನಿಮಗೆ ಯೂಸ್ ಆಗುತ್ತೆ. ಓಕೆ, ಅಕಾರ್ಡಿಂಗ್ ಟು ಲಾ ಆಫ್ ಕನ್ಸರ್ವೇಷನ್ ಆಫ್ ಮೊಮೆಂಟಮ್ ಇಸ್ ಟೇಕನ್ ಆಸ್ ಈಕ್ವೇಶನ್ 1. ಹೌದಾ ಮಕ್ಕಳೇ? ಎಸ್, ನೆಕ್ಸ್ಟ್ ನಾವೇನು ಮಾಡೋಣ, ಅಪ್ಲೈ ದ ಲಾ ಆಫ್ ಕನ್ಸರ್ವೇಷನ್ ಆಫ್ ಎನರ್ಜಿ. ಓಕೆ, ಅಕಾರ್ಡಿಂಗ್ ಟು ದ ಲಾ ಆಫ್ ಕನ್ಸರ್ವೇಷನ್ ಆಫ್ ಎನರ್ಜಿ. ಓಕೆ, ಅದರ ಇಲ್ಲಿ ಬಹಳ ಇಂಪಾರ್ಟೆಂಟು, ನಿಮಗೆ ಎರಡರಲ್ಲೂ ಟೋಟಲ್ ಎನರ್ಜಿ ಕನ್ಸರ್ವ್ ಆಗಿರುತ್ತೆ. ಬಟ್ ಇನ್ ಕೇಸ್ ಆಫ್ ಇಲಾಸ್ಟಿಕ್ ಕೊಲಿಷನ್ ಅಲ್ಲಿ ನಿಮ್ಗೆ ಅದು ಗೊತ್ತಿರಬೇಕು. ಇಟ್ ಈಸ್ ಎ ಇನ್ ಇಲಾಸ್ಟಿಕ್ ಕೊಲಿಷನ್, ಇಲಾಸ್ಟಿಕ್ ಕೊಲಿಷನ್, ಇಟ್ ಈಸ್ ಎ in case of
elastic collision ಮಕ್ಕಳ ಇದನ್ನು ಬರೆಯಿಲ್ಲ ಅಂದ್ರೂ ಪರವಾಗಿಲ್ಲ, ಇದನ್ನು ಬರೀಲೇಬೇಕು ನೀವು ಸೆಂಟೆನ್ಸ್. ಅರ್ಥ ಆಗ್ತಿದೆಯಾ? ಇನ್ ಕೇಸ್ ಆಫ್ ಇಲಾಸ್ಟಿಕ್ ಕೊಲಿಷನ್, ಇದು ಮಾತ್ರ ವೆರಿ ವೆರಿ ಇಂಪಾರ್ಟೆಂಟ್. ಕೈನೆಟಿಕ್ ಎನರ್ಜಿ ಆಫ್ ದ ಸಿಸ್ಟಮ್ before collision is equal to the kinetic energy of the system after collision. ಇದಂತೂ ಬರೀಲೇಬೇಕು. ಓಕೆ, ಎಸ್. ಟೋಟಲ್ ಕೈನೆಟಿಕ್ ಎನರ್ಜಿ ಆಫ್ ದ ಸಿಸ್ಟಮ್ ಬಿಫೋರ್ ಕೊಲಿಷನ್ ಏನಿದೆ ಅಂತ ನೋಡೋಣ ಮಕ್ಕಳೇ. ನೋಡಿ, ಕೈನೆಟಿಕ್ ಎನರ್ಜಿ ಆಫ್ ದ ಫಸ್ಟ್ ಬಾಡಿ 1/2 m1 u1 ಸ್ಕ್ವೇರ್, ಹೌದಾ? ಪ್ಲಸ್ ಕೈನೆಟಿಕ್ ಎನರ್ಜಿ ಆಫ್ ದ ಸೆಕೆಂಡ್ ಬಾಡಿ 1/2 m2 u2 ಸ್ಕ್ವೇರ್, that is equal to total kinetic energy of the system after collision of the first body 1/2 ನೋಡಿ m1 v1 square plus 1/2 m2 v2 square. ಅರ್ಥ ಆಯ್ತಾ ಮಕ್ಕಳೇ? ಇದು ಬಹಳ ಇಂಪಾರ್ಟೆಂಟ್. ನೋಡಿ ಮಕ್ಕಳೇ, ಎಲ್ಲರಲ್ಲೂ 1/2 ಇದೆ, ಕಾಮನ್ ತೆಗೆದುಬಿಡಿ ಹೊರಗಡೆ. ಎಸ್, 1/2 is common in these two terms, m1 u1 square plus m2 u2 square. 1/2 is common, take it outside. m1 v1 square m2 v2 square. 1/2 get cancelled each other. Okay, therefore remaining equation ಏನು ಅಂತ ನೀವು ನೋಡಿದ್ರೆ ಮಕ್ಕಳ, ಇದು ಇಕ್ವೇಶನ್ 1 ಅಂತ ನೋಡಿದ್ವಿ, ಇದು ಇಕ್ವೇಶನ್ 2 ಅಂತ ಅಂತೀನಿ. m1 u1 square plus m2 u2 square, that is equal to m1 v1 square plus m2 v2 square. This is taken as very very important. ನಿಮಗೆ equation 2 ಅಂತ ನೋಡ್ತೀವಿ. ಓಕೆ, ದಿಸ್ ಟೇಕನ್ ಆಸ್ equation 2. ಮಕ್ಕಳ, ಇಲ್ಲಿವರೆಗೂ ಅರ್ಥ ಆಗಿದೆ ಅಂತ ಕಾಣಿಸುತ್ತೆ. ಓಕೆ, ಒಂದು ಲಾ ಆಫ್ ಕನ್ಸರ್ವೇಷನ್ ಆಫ್ ಮೊಮೆಂಟಮ್ ಅಪ್ಲೈ ಮಾಡಿದ್ವಿ. ಇನ್ನೊಂದು, ಇನ್ ಕೇಸ್ ಆಫ್ ಇಲಾಸ್ಟಿಕ್ ಕೊಲಿಷನ್ ಕೈನೆಟಿಕ್ ಎನರ್ಜಿ ಬಿಫೋರ್ ಕೊಲಿಷನ್ ಇಸ್ ಈಕ್ವಲ್ ಟು ದ ಕೈನೆಟಿಕ್ ಎನರ್ಜಿ ಆಫ್ ದ ಸಿಸ್ಟಮ್ ಆಫ್ಟರ್ ಕೊಲಿಷನ್ ಅಂತ ಹೇಳಿದ್ವಿ. ಅದನ್ನು ಅಪ್ಲೈ ಮಾಡಿದ್ವಿ. ಅರ್ಥ ಆಗ್ತಿದೆಯಾ ಮಕ್ಕಳೇ? ಇಷ್ಟ ಆಗಿದೆಯಲ್ಲ? ನೆಕ್ಸ್ಟ್ ನಾವು ಮುಂದಕ್ಕೆ ಹೋಗೋಣ. ಇಲ್ಲಿ if the second body, if u2 is equal to 0, if the second body is initially at rest position, ನಮ್ಮ consideration ಇದು. If the second body is at rest position, okay, initially which is at rest, okay, ಅದನ್ನ ಕನ್ಸಿಡರ್ ಮಾಡ್ಕೊಂತೀವಿ, ಬರೀಲೇಬೇಕು. if u2 is equal to 0, then okay, the equation 1 becomes, ಏನಾಗುತ್ತೆ ನೋಡಿ, ಇದು equation 1 ಬಂದಾಗ equation 1 becomes, okay, m1 u1 is equal to ನೋಡಿ m1 v1 plus m2 v2. Because u2 is equal to 0, this entire terms becomes 0. Okay, this is taken as equation 3. Therefore equation 2 becomes ಏನಾಗುತ್ತೆ ಅಂತ ನೋಡಿ ಮಕ್ಕಳೇ, m1 u1 square, that is equal to m1 v1 square plus m2 v2 square. ಹೌದಾ? Yes, this is taken as equation 4. ನೋಡಿ ಮಕ್ಕಳೇ, ನಮಗೆ ಇಲ್ಲಿ m1 ಇದೆ, ಇಲ್ಲೂ m1 ಇದೆ, ಇಲ್ಲಿ m2 ಇದೆ. ಬಿಕಾಸ್ ಆಫ್ ದಟ್ ರೀಸನ್ ಎಲ್ಲವನ್ನು m1 ಕನ್ವರ್ಟ್ ಮಾಡಿಬಿಟ್ರೆ ನಮ್ಗೆ ಭಾಳ ಈಸಿ ಆಗುತ್ತೆ. ಅರ್ಥ ಆಗ್ತಿದೆಯಾ?
ಆ ಒಂದು ಫ್ಯಾಕ್ಟರ್ ಸರ್ ನಾವೇನು ಮಾಡ್ತೀವಿ ಅಂತಂದರೆ ಇಲ್ಲಿ M2 ಮತ್ತು V2 ವ್ಯಾಲ್ಯೂನ ಫಸ್ಟ್ ಏನಂತ ಫೈಂಡ್ ಔಟ್ ಮಾಡೋಣ. ಓಕೆ, ಫ್ರಮ್ ದ ಇಕ್ವೇಶನ್ 3 ಓಕೆ, M2 V2 is equal to ಇದನ್ನ ಈ ಕಡೆ ಕಳಿಸ್ಬಿಡಿ. M1 U1 ಮೈನಸ್ M1 V1. ಓಕೆ, ನೋಡಿ ಇಲ್ಲಿ M1 is ಕಾಮನ್, ಟೇಕ್ ಇಟ್ ಔಟ್ ಸೈಡ್. M1 ಇಂಟು U1 ಮೈನಸ್ V1 ಈ ರೀತಿ ಯಾರು ಬರೀಬೋದು. ಇಲ್ಲ ಹಿಂಗೆ ಇರಲಿ ಅಂತ ಇಷ್ಟೇ ಬರ್ಕೊಳ್ಳಿ ಸಾಕು. ದಿಸ್ ಟೇಕನ್ ಆಸ್ ಇಕ್ವೇಶನ್ 5. ಅರ್ಥ ಆಯ್ತಾ ಮಕ್ಕಳೇ? ಎಸ್, ತುಂಬ ಸಿಂಪಲ್ ಆಗಿದೆ, ಭಾಳ ಕನ್ಫ್ಯೂಷನ್ ಮಾಡ್ಕೊಳೋದು ಬೇಕಾಗಿಲ್ಲ. ಓಕೆ, ಫಸ್ಟ್ ಲಾ ಆಫ್ ಕನ್ಸರ್ವೇಷನ್ ಆಫ್ ಮೊಮೆಂಟಮ್ ಅಪ್ಲೈ ಮಾಡಿದ್ದೀವಿ. ಆಮೇಲೆ ಇಲಾಸ್ಟಿಕ್ ಕೊಲಿಷನ್ ಅಲ್ವಾ, ಅದರ ಒಂದು ನೇಚರ್ನ ಅಪ್ಲೈ ಮಾಡ್ಬಿಟ್ಟು ಕೈನೆಟಿಕ್ ಎನರ್ಜಿ ಏನಾಗುತ್ತೆ ಅಂತ ಅಂತೀವಿ. ಆಮೇಲೆ ಇಲ್ಲ ಒಂದು ಕನ್ಸಿಡರೇಷನ್, ಸೆಕೆಂಡ್ ಬಾಡಿ ರೆಸ್ಟ್ನಲ್ಲಿ ಇದ್ದರೆ ಏನಾಗುತ್ತೆ ಅಂತ ಅಂದ್ಬಿಟ್ಟು ಈಕ್ವೇಷನ್ 1 and 2 ಬರ್ಕೊಂಡಿದ್ದೀವಿ. ಅರ್ಥ ಆಗ್ತಿದೆಯಾ? ಆವಾಗ ಈಕ್ವೇಷನ್ 3 and 4 ನಿಮ್ಗೆ ಸಿಗುತ್ತೆ. ಈಕ್ವೇಷನ್ 4ನಲ್ಲಿ ನಿಮ್ಗೆ ಏನಾಗಿದೆ, ಇಲ್ಲಿ M1 ಇದೆ, ಇಲ್ಲಿ M1 ಇದೆ, ಇಲ್ಲಿ M2 ಇದೆ. ಈ M2ನ ಯಾವ ಮಾಡಿ M1ಗೆ ಕನ್ವರ್ಟ್ ಮಾಡ್ಕೊಂಡ್ಬಿಟ್ರೆ ನಮ್ಗೆ ಈಸಿ ಆಗುತ್ತೆ ಅಂತ ಅಂದ್ಬಿಟ್ಟು ಆ ರೀತಿ ಮಾಡ್ತಾ ಇದ್ದೀವಿ ಅಷ್ಟೇ. ಓಕೆ, ಎಸ್. ಓಕೆ, ಬರ್ಕೊಳ್ಳಿ ಮಕ್ಕಳೇ, ನಾನು ಈ ಕಡೆ ರಬ್ ಮಾಡ್ತೀನಿ, ಯಾಕಂದರೆ ಈ ಡೆರಿವೇಷನ್ನ ಕಂಟಿನ್ಯೂ ಮಾಡ್ಬೇಕು ನಾನು. ಓಕೆ ಸ್ಟೂಡೆಂಟ್ಸ್, ಫ್ರಮ್ ದಿಸ್ ಈಕ್ವೇಷನ್ 5 ಇಂದ ನೋಡಿ. ಓಕೆ, ನಿಮಗೆ ಈಕ್ವೇಷನ್ 4 ಏನಾಗುತ್ತೆ ಅಂತ ನೋಡೋಣ. ಸಬ್ಸ್ಟಿಟ್ಯೂಟ್ ಈಕ್ವೇಷನ್ 5 ಇಂದ ಈಕ್ವೇಷನ್ 4. ಈಕ್ವೇಷನ್ 4 ನೋಡೋಣ. M1 U1 ಸ್ಕ್ವೇರ್ ದಟ್ ಈಸ್ ಈಕ್ವಲ್ ಟು M1 V1 ಸ್ಕ್ವೇರ್. ಇದನ್ನ M2 ಇಂಟು V2 ಅಂತ ಬರೀಬೋದಲ್ಲ ಮಕ್ಕಳೇ? ಇಲ್ಲಿ ನೋಡಿ, ಇದೇ ಈಕ್ವೇಷನ್ನ M2 ಇಂಟು V2 ಅಂತ ಬರೀಬೋದಲ್ಲ, ಬಿಕಾಸ್ M2 V2 ಸ್ಕ್ವೇರ್, M2 ಇಂಟು V2 that gives rise to M2 V2 ಸ್ಕ್ವೇರ್. ಹೌದಾ? ಎಸ್. ವಾಟ್ ಇಸ್ ದ ವ್ಯಾಲ್ಯೂ ಆಫ್ ದಿಸ್ ಒನ್ ಅಂತ ನೀವು ನೋಡಿದ್ರೆ M1 U1 ಸ್ಕ್ವೇರ್ ಪ್ಲಸ್ M1 V1 ಸ್ಕ್ವೇರ್. ಓಕೆ, M2 V2 ವ್ಯಾಲ್ಯೂ M1 U1 ಮೈನಸ್ M1 V1 ಮುಗೀತು V2. ಹೌದಾ? ದಿಸ್ ದ ವ್ಯಾಲ್ಯೂ ಆಫ್ ದಿಸ್ ಒನ್ M2 V2 ವ್ಯಾಲ್ಯೂ ಇದು. ಓಕೆ, ಇವಾಗ ನೋಡಿ ಎಲ್ಲವನ್ನು M1ಗೆ ಕನ್ವರ್ಟ್ ಮಾಡಿದ್ದೀವಿ. ನೋಡಿ ಇದನ್ನ ಫಸ್ಟ್ ಸಿಂಪ್ಲಿಫೈ ಮಾಡ್ತಾ ಬನ್ನಿ ಮಕ್ಕಳೇ. ಇಲ್ಲಿ ನೋಡಿ M1 V1 ಸ್ಕ್ವೇರ್ ಪ್ಲಸ್ M1 U1 V2 ಮೈನಸ್ M1 V1 V2. ಹೌದಾ? ಎಸ್. ಇಲ್ಲೇನಿದೆ M1 U1 ಸ್ಕ್ವೇರ್. ನೋಡಿ ಮಕ್ಕಳೇ, M1 ಇಸ್ ಕಾಮನ್, ಎಲ್ಲರಲ್ಲೂ ತೆಗೆದುಬಿಡಿ ಹೊರಗಡೆ ಹೇಳ್ತೀನಿ. M1 V1 ಸ್ಕ್ವೇರ್ ಪ್ಲಸ್ U1 V2 ಮೈನಸ್ V1 V2. M1 U1 ಸ್ಕ್ವೇರ್. M1 ಗೆಟ್ ಕ್ಯಾನ್ಸಲ್ ಈಚ್ ಅದರ್. ಹೌದಾ ಮಕ್ಕಳೇ? ಇನ್ನು ಉಳಿದಿರೋದೇನು? U1 ಸ್ಕ್ವೇರ್ V1 ಸ್ಕ್ವೇರ್ ಪ್ಲಸ್ U1 V2 ಮೈನಸ್ V1 V2. ಓಕೆ, ಎಸ್. ಸೆಂಡ್ ದಿಸ್ ಒನ್ ದಿಸ್ ಸೈಡ್. ಹೌದಾ ಮಕ್ಕಳೇ? ಇವಾಗ ಏನಾಗುತ್ತೆ ಅಂತ ನೋಡಿ, ಇದನ್ನ ಈ ಕಡೆ ಕಳಿಸ್ತಾರೆ ನಿಮಗೆ. U1 ಸ್ಕ್ವೇರ್ ಮೈನಸ್ V1 ಸ್ಕ್ವೇರ್, ಈ ಒಂದು ಟರ್ಮ್ನ ಈ ಕಡೆ ಕಳಿಸಿದ್ದೀವಿ. ಇದರಲ್ಲಿ V2 ಇಸ್ ಕಾಮನ್, ಟೇಕ್ ಇಟ್ ಔಟ್ ಸೈಡ್. V2 U1 ಮೈನಸ್ V1. ಹೌದಾ ಮಕ್ಕಳೇ? ಎಸ್. ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಫಾರ್ಮುಲಾದಲ್ಲಿದೆ. ಓಕೆ, ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್, ಎ ಪ್ಲಸ್ ಬಿ ಇಂಟು ಎ ಮೈನಸ್ ಬಿ. U1 ಪ್ಲಸ್ V1 ಇಂಟು U1 ಮೈನಸ್ V1 ದಟ್ ಈಸ್ ಈಕ್ವಲ್ ಟು V2 ಇಂಟು U1 ಮೈನಸ್ V1. U1 minus V1 and U1 minus V1 get cancelled each other. Therefore, ಅರ್ಥ ಆಗ್ತಿದೆ ಮಕ್ಕಳೇ? V2 is equal to, ಓಕೆ, ಏನಿದೆ? U1 plus
v1 is the very very important. Okay, this is taken as equation 6. ಇದು ಭಾಳ ಇಂಪಾರ್ಟೆಂಟ್ ಮಕ್ಕಳ. ಕಾಣಿಸ್ತಾ ಇರಲಿಲ್ಲ ಅಂತಂದರೆ ಮೇಲ್ ಬರಿತೀನಿ ನಾನು. ಓಕೆ, ಯಾಕಂದರೆ ಇದೇ ಭಾಳ ಇಂಪಾರ್ಟೆಂಟ್ ಮಕ್ಕಳ. ಇಲ್ಲಿವರೆಗೂ ಆಗಿದೆಯಲ್ವಾ? ಎಸ್. V2 is equal to V2 is equal to U1 plus V1. This is taken as equation 6. Okay, ಇಷ್ಟು ಇಂಪಾರ್ಟೆಂಟ್ ಮಕ್ಕಳೇ. ನೆಕ್ಸ್ಟ್ ಮುಂದಕ್ಕೆ ನೋಡ್ತಾ ಹೋಗೋಣ. Okay friends, substitute the equation 6 in the equation 3. Substitute equation 3 in equation 6. So substitute 6 in the equation 3. ಈ 3 ನಲ್ಲಿ ಇದರ ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡೋಣ. m1 u1 that is equal to m1 v1. ಓಕೆ, ಪ್ಲಸ್ ನಮ್ಮ v2 ವ್ಯಾಲ್ಯೂ ಏನಿದೆ ಅಂತ ನೋಡಿ, m2 v2 ವ್ಯಾಲ್ಯೂ u1 ಪ್ಲಸ್ v1. ಓಕೆ, ಇವಾಗ ನೀವು ಎಕ್ಸ್ಪ್ಯಾಂಡ್ ಮಾಡಿ ಮಕ್ಕಳೇ. m1 u1 m1 v1 ಪ್ಲಸ್ m2 u1 ಪ್ಲಸ್ m2 v1. ನೋಡಿ, ಎರಡರಲ್ಲೂ v1 ಇಸ್ ಕಾಮನ್. ಹೌದಾ? ಅದನ್ನು ಔಟ್ ಸೈಡ್ ತಗೊಂಬಿಡಿ ಮಕ್ಕಳೇ. ಎಸ್, ಇಲ್ಲಿ ನೋಡಿ, u1 ಇಸ್ ಕಾಮನ್. ಇದನ್ನ ಏನು ಮಾಡ್ತಾರೆ ಅಂದರೆ ಈ ಸೈಡ್ ತಗೊಂಬಿಡಿ. m1 u1 ಮೈನಸ್ m2 u1 ದಟ್ ಈಸ್ ಈಕ್ವಲ್ ಟು m1 ಪ್ಲಸ್ m2 ಇಂಟು v1. ಇದರಲ್ಲಿ v1 ಇಸ್ ಕಾಮನ್. ಟೇಕ್ ಇಟ್ ಔಟ್ ಸೈಡ್. ಓಕೆ, therefore the final velocity of the first body is equal to u1 is common, take it outside, m1 minus m2 into u1 divided by m1 plus m2. ನೋಡಿ, ಫಸ್ಟ್ ಇದನ್ನ ಈ v1 is equal to ಇದನ್ನ ಡಿನಾಮಿನೇಟರ್ ಬರುತ್ತೆ. ಇದರಲ್ಲಿ u1 is common, take it outside. ಓಕೆ, ಅಲ್ಲಿಗೆ ಏನಾಯಿತು? m1 minus m2 into u1 divided by m1 plus m2. This is the final velocity of the first body after collision. Okay, ಅರ್ಥ ಆಯ್ತಾ ಮಕ್ಕಳೇ? ಮಕ್ಕಳೇ, v1 ವ್ಯಾಲ್ಯೂನ ಸಬ್ಸ್ಟಿಟ್ಯೂಟ್ ಮಾಡಿದ್ವಿ. ಇದೇ ವ್ಯಾಲ್ಯೂನ ನಿಮ್ಗೆ ಈಕ್ವೇಷನ್ 3 ಹೇಳಿದ್ವಲ್ಲ, ಅದು ಸಬ್ಸ್ಟಿಟ್ಯೂಟ್ ಮಾಡೋದೇ ಬರುತ್ತೆ. ಆದರೆ ನಮಗೆ ಜಾಸ್ತಿ ಕಷ್ಟ ಆಗ್ಬೋದು. ಬಿಕಾಸ್ ಆಫ್ ದಟ್ ರೀಸನ್ ನಾನು ಏನು ಮಾಡ್ತೀನಿ, ಇಲ್ಲಿ ಈಕ್ವೇಷನ್ 6 ಇದೆಯಲ್ಲ, ಈಕ್ವೇಷನ್ 6ನಲ್ಲಿ ಇಲ್ಲಿ ನಾವೇನು ಮಾಡಿದ್ವಿ, v2 ವ್ಯಾಲ್ಯೂನ ಸಬ್ಸ್ಟಿಟ್ಯೂಟ್ ಮಾಡಿದ್ವಿ. ಹೌದಾ? v2 ವ್ಯಾಲ್ಯೂನ ಸಬ್ಸ್ಟಿಟ್ಯೂಟ್ ಮಾಡಿದ್ವಿ. ಅದೇ ನಿಮ್ಗಲ್ಲಿ v1 ವ್ಯಾಲ್ಯೂನ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ, ಓಕೆ, v1 ವ್ಯಾಲ್ಯೂನ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ, therefore v1 is equal to ಏನಾಗುತ್ತೆ, v2 ಮೈನಸ್ u1. ಅರ್ಥ ಆಗ್ತಿದೆಯಾ ಮಕ್ಕಳೇ? ಓಕೆ, therefore ಆಮೇಲೆ ಏನಲ್ಲಿ ಈಕ್ವೇಷನ್ ಆಗಿರುತ್ತೆ ನೋಡಿ, m1 ಈಕ್ವೇಷನ್ 3 ಏನಾಗಿರುತ್ತೆ, m1 u1 ದಟ್ ಈಸ್ ಈಕ್ವಲ್ ಟು m1 ಇಂಟು v1 ಪ್ಲಸ್ನಾಗ ಏನು ಬರೀಬೇಕಿಲ್ಲಿ, v2 ಮೈನಸ್ u1 ಪ್ಲಸ್ m2 v2. ಹೌದಾ ಮಕ್ಕಳೇ? ಈಕ್ವೇಷನ್ 3 ಇಂದ ನೋಡ್ಕೊಂತ ಬನ್ನಿ. Substitute the value of v1. Substitute the value of v1 in the equation 3 ನಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಏನಾಗುತ್ತೆ ಅಂತ ನಾವು ನೋಡ್ತಾ ಇದೀವಿ. ಇವಾಗ ಇದನ್ನು ಸಿಂಪ್ಲಿಫೈ ಮಾಡಿ ಮಕ್ಕಳೇ. m1 v2 ಮೈನಸ್ m1 u1 ಪ್ಲಸ್ m2 v2. ಇದು m1 u1. ಇವಾಗ ಏನು ಮಾಡ್ತೀರ ಅಂದರೆ, u1ನ ಇರೋ ಫ್ಯಾಕ್ಟರ್ ಈ ಕಡೆ ತಗೊಂಬನ್ನಿ ಮಕ್ಕಳೇ. ಅಲ್ಲಿ ಏನಾಯಿತು, ಇದು ಈ ಕಡೆ ಬಂತು ಅಂದರೆ 2 ಟೈಮ್ಸ್ ಆಫ್ m1 u1 ಆಯಿತು. ದಟ್ ಈಸ್ ಈಕ್ವಲ್ ಟು ಈ ಎರಡು ಟರ್ಮ್ಸ್ನಲ್ಲಿ
ಏನಾಗಿದೆ V2 ಕಾಮನ್ ಇದೆ, ಟೇಕ್ ಇಟ್ ಔಟ್ ಸೈಡ್. V2 ಇಸ್ ಈಕ್ವಲ್ ಟು M1 ಪ್ಲಸ್ M2. ಹೌದಾ, ಕಾಣಿಸ್ತಾ ಇದೆಯಲ್ವಾ ಮಕ್ಕಳೇ? ಎಸ್, ಲಾಸ್ಟ್ ಸ್ಟೆಪ್ ಇಲ್ಲಿ ಬರಲಿಲ್ಲ ಮಕ್ಕಳೇ. Therefore, V2 is equal to 2 times of M1 U1 divided by M1 plus M2. This is the expression for the final velocity of the body in case of elastic collision in which the second body is initially which is at rest. Second body initially at rest position ಇದ್ದಾಗ final velocity of the second body Vt is equal to 2 times of the momentum of the first body, initial momentum of the first body divided by sum of the mass of the two bodies. Okay, ನೀವು ಇಲ್ಲಿ final velocity of the first body okay ಅಂತ ನೋಡಿದಾಗ, yes, the difference between the initial momentum of the two bodies divided by sum of the two bodies. ಈ sum of the two bodies ನಿಮ್ಗೆ ಎರಡರಲ್ಲೂ ಸೇಮ್ ಇರುತ್ತೆ. ಬಟ್ ಇನ್ ಕೇಸ್ ಆಫ್ ಫೈನಲ್ ವೆಲಾಸಿಟಿ ಆಫ್ ದ ಫಸ್ಟ್ ಬಾಡಿ ಅಂತ ನೀವು ನೋಡಿದಾಗ ಡಿಫ್ರೆನ್ಸ್ ಬಿಟ್ವೀನ್ ದ ಓಕೆ ಇನಿಷಿಯಲ್ ಮೊಮೆಂಟಮ್ ಆಫ್ ದ ಟೂ ಬಾಡೀಸ್ ಅಂತ ನೋಡಬೇಕು. M1 U1 ಮೈನಸ್ M2 M1 ಮೈನಸ್ ಡಿಫ್ರೆನ್ಸ್ ಆಫ್ ದ ಟೂ ಬಾಡೀಸ್ ಇಂಟು ಇನಿಷಿಯಲ್ ವೆಲಾಸಿಟಿ ಆಫ್ ದ ಫಸ್ಟ್ ಬಾಡಿ. ಇದು ಮೊಮೆಂಟಮ್ ಹಾಕೋಬೇಡಿ, ಇಲ್ಲಿ ಮಾತ್ರ ಮೊಮೆಂಟಮ್ ಬರುತ್ತೆ ಮಕ್ಕಳೇ. V2 is equal to 2 times of the momentum of the initial momentum of the first body divided by sum of the two bodies. Okay, ಅದೇ ಫೈನಲ್ ವೆಲಾಸಿಟಿ ಆಫ್ ದ ಫಸ್ಟ್ ಬಾಡಿ ಅಂತ ಇಲ್ಲಿ ಬಂದಾಗ ಏನಾಗುತ್ತೆ ಅಂತಂದ್ರೆ that is equal to okay the difference between the mass of the two bodies okay into initial velocity of the first body divided by sum of the mass of the two bodies. ಇದು ಬಹಳ ಇಂಪಾರ್ಟೆಂಟ್ ನಿಮಗೆ. ಫೈನಲಿ we can conclude that V1 is equal to M1 minus M2 into U1 divided by M1 plus M2. ಓಕೆ, ಭಾಳ ಇಂಪಾರ್ಟೆಂಟ್ ಮಕ್ಕಳೇ. ಇಷ್ಟು ನೀವು ಇದಾದಮೇಲೆ ನಾವು ಡಿಫ್ರೆಂಟ್ ಕೇಸಸ್ನ ಸ್ಟಡಿ ಮಾಡ್ತಾ ಹೋಗೋಣ. ಫಸ್ಟ್ ಈ ಡೆರವೇಷನ್ ನೀವು ನಿಧಾನಕ್ಕೆ ಅನಲೈಸ್ ಮಾಡ್ತಾ ಬನ್ನಿ. ಓಕೆ, ಕೇಸಸ್ನೆಲ್ಲ ಇಲ್ಲೇ ನಾವು ಎಕ್ಸ್ಪ್ಲೇನ್ ಮಾಡ್ತಾ ಹೋದ್ರೆ ಏನಾಗುತ್ತೆ ಅಂತಂದರೆ ವಿಡಿಯೋ ಲೆಂತ್ ಜಾಸ್ತಿ ಆಗುತ್ತೆ ಮಕ್ಕಳೇ. ಫಸ್ಟ್ ಇದನ್ನು ಅನಲೈಸ್ ಮಾಡ್ತಾ ಬನ್ನಿ. ಓಕೆ.